ಕಮಿಷನರ್ ಸ್ಥಳಕ್ಕೆ ಬರ್ತಾ ಇದ್ದಂತೆ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಕಮಿಷನರ್ ಬರಬೇಕು ಅಂತ ಕೂಡ ಆಗ್ರಹ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅಲ್ಲಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ ಆದರೆ ತಳ್ಳಾಟ ನೂಕಾಟದ ರೀತಿಯ ಪರಿಸ್ಥಿತಿ. ಒಂದ್ ಕಡೆ ಪ್ರತಿಭಟನಾಕಾರರ ಆಕ್ರೋಶ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಪೊಲೀಸರು ಆ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲೊಂದಷ್ಟು ತಳ್ಳಾಟ ನೂಕಾಟ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸ್ಥಳದಲ್ಲೇ ಇದ್ದಾರೆ. ಬೆಳಗಿನಿಂದ ಎಬಿವಿಪಿ ಸಂಘಟನೆ ನಡೆಸ್ತಾ ಇರುವ ಪ್ರತಿಭಟನೆಯ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ನಿಮ್ಮವರೆಗೂ ತಲುಪಿಸ್ತಾ ಇರೋದು. ವಿದ್ಯಾರ್ಥಿ ಸಂಘಟನೆಯವರು ಹೇಳ್ತಾ ಇರೋದು ಇಷ್ಟೇ, ಹುಬ್ಬಳ್ಳಿ ಭಾಗದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಇಂಥ ದುಷ್ಕೃತ್ಯ. ಆದ್ರೂ ಅದರಲ್ಲೂ ಕಾಲೇಜ್ ಕ್ಯಾಂಪಸ್ ಒಂದರ ಒಳಗೆ ನುಗ್ಗಿ ಕೊಲೆ ಮಾಡುವಷ್ಟು ದಾರ್ಷ್ಟ್ಯ ಬಂದಿದೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ. ವಿದ್ಯಾರ್ಥಿಗಳು ಯಾವುದೇ ಭಯ ಇಲ್ಲದೆ ಕಾಲೇಜ್ಗೆ ಹೋಗಿ ಕಲಿಯುವಂತಹ ಪರಿಸ್ಥಿತಿ ಉಳಿದಿದೆಯಾ? ಇವತ್ತು ಈತ ನಾಳೆ ಮತ್ತೊಬ್ಬ ಈ ರೀತಿ ಮಾಡೋದಿಲ್ಲ ಅನ್ನೋದಕ್ಕೆ ಖಾತ್ರಿ ಏನಿದೆ? ಇವತ್ತು ಆಗಿರೋ ಘಟನೆಗೆ ಕಠಿಣ ಶಿಕ್ಷೆ ಕೊಡದ ಹೊರತು ಈ ರೀತಿಯ ಪ್ರಕರಣಗಳಿಗೆ ಶಾಶ್ವತವಾಗಿ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆತನಿಗೆ ತಕ್ಷಣಕ್ಕೆ ಕಠಿಣ ಶಿಕ್ಷೆ ಆಗೋ ರೀತಿಯಲ್ಲಿ ಪೊಲೀಸರು ನಡ್ಕೊಳ್ಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಎಬಿವಿಪಿ ಸಂಘಟನೆಯ ಪ್ರತಿಭಟನೆಯ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ನೇಹಾ ನಿವಾಸ, ನೇಹಾ ಅವರ ಮನೆ ಬಳಿಯಿಂದಲೂ ಕೂಡ ನೇರ ಪ್ರಸಾರದ ದೃಶ್ಯಗಳು. ನೇಹಾ ಅವರ ಕಾಲೇಜ್ ಮೇಟ್ಸ್, ಸ್ನೇಹಿತರು, ಕುಟುಂಬ ಸದಸ್ಯರು, ಬಂಧು ಬಳಗ, ಹಾಗೆ ಕಾರ್ಪೊರೇಟರ್ ಆಗಿರೋದ್ರಿಂದ ನೇಹಾ ಅವರ ತಂದೆ, ಅವರ ಆಪ್ತ ಬಳಗ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಕುಟುಂಬಕ್ಕೆ ಸಾಂತ್ವನ ಹೇಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನಾವು ಈಗಷ್ಟೇ ಡಿ.ಕೆ. ಶಿವಕುಮಾರ್ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನ ಗಮನಿಸಿದ್ವಿ. ಡಿ.ಕೆ. ಶಿವಕುಮಾರ್ ಅವರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಅನ್ನೋ ಮಾತುಗಳನ್ನಾಡಿದ್ರೆ, ಪರಮೇಶ್ವರ್ ಅವರು ಈ ಇಡೀ ಪ್ರಕರಣಕ್ಕೆ ಹೊಸದೊಂದು ಆಯಾಮವನ್ನ ನೀಡೋ ರೀತಿಯಲ್ಲಿ ಹೇಳಿಕೆ ಕೊಟ್ಬಿಟ್ರು. ಇಬ್ರು ಕೂಡ ಪ್ರೀತಿ ಮಾಡ್ತಿದ್ರಂತೆ. ನೇಹಾ ಹಾಗೆ ಫಯಾಜ್ ಕೆಲ ದಿನಗಳಿಂದ ನೇಹಾ ಅವಾಯ್ಡ್ ಮಾಡಿದ್ರಂತೆ, ಹೀಗಾಗಿ ಕೊಲೆ ಆಗಿದೆ ಅನ್ನೋ ರೀತಿ ಅರ್ಥದ ಮಾತನಾಡಿದ್ದಾರೆ ಪರಮೇಶ್ವರ್. ಓಕೆ ಮೇಡಮ್, ಕಾನೂನು ಇರಿ ಮೇಡಮ್, ಕಾನೂನು ಚೌಕಟ್ಟು ಆರ್ಗ್ಯುಮೆಂಟ್ ಇಲ್ಲ. ನಾನೊಂದು ಸಲಹೆ ಕೊಟ್ಟು ನನ್ನೊಂದು ಸಲಹೆ ತಿಳ್ಕೊಳ್ಳಿ, ಆದರೆ ಏನಾದ್ರು ಒಂದು ಇಟ್ಕೊಳ್ಳಿ. ಮ್ಯಾಮ್, ಈ ಕಾನೂನು ಚೌಕಟ್ಟು ಇದೇ ಥರ ಕಾನೂನು ಚೌಕಟ್ಟು ಹೈದ್ರಾಬಾದಲ್ಲಿ ಒಂದು ಗ್ಯಾಂಗ್ ರೇಪ್ ಆಗಿತ್ತು, ನಿಮ್ಗೆ ನೆನಪಿದೆ? ಆ ಗ್ಯಾಂಗ್ ರೇಪಲ್ಲಿ ಏನು ಮಾಡಿದ್ದಾರೆ ಅಂತ ನಿಮ್ಗೆ ನೆನಪಿದೆ? ಯಾಕೆ ಮೇಡಮ್ ಆ ಥರ ಇದ್ದಾರೆ ಮಾತಾಡಬಾರ್ದು? ಹಾಂ ಮೇಡಮ್, ಮಾಡಿ ಮೇಡಮ್, ಕಾನೂನು ಚೌಕಟ್ಟಿಂದ ಹೊರಗೆ ಹೋಗಿ ಮಾಡಿ. ಅದು ಮಾಡೋದು ನಮ್ಮ ಜವಾಬ್ದಾರಿ ಇದೆ. ನಾವು ಏನ್ ಮಾಡಬೇಕು ಮೇಡಮ್, ಎನ್ಕೌಂಟರ್ ಮಾಡಿ ಬಿಸಾಕಿ ಮೇಡಮ್. ಎನ್ಕೌಂಟರ್ ಮಾಡಿ ಮೇಡಮ್, ನಾನು ಅದನ್ನ ಕೇಳ್ತಾ ಇರೋದು. ನೋಡಿ ಮೇಡಮ್, ಇನ್ನೊಂದು ಹೇಳ್ತೀನಿ, ಇದೇ ತರ ಸುರಕ್ಷತೆ ಎಷ್ಟು ವರ್ಷ ಆಗಿದೆ. ಇವತ್ತು ಯಾಕೆ ಕುಟ್ಕೊಂಡಿದೆ ಅದನ್ನ ಕೇಳಿ ಮೇಡಮ್. ಅಲ್ಲ ಮೇಡಮ್, ಒಂದು ನಿಮಿಷ ಮ್ಯಾಮ್, ಪೊಲೀಸ್ ಅವರು ಮಾತಾಡಕ್ ಬಿಡ್ತಲ್ಲ ಮೇಡಮ್ ಅವರು. ಈಗ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆಗಿರುವಂತಹ ರೇಣುಕಾ ಎಸ್ ಸುಕುಮಾರ್ ಅವರು ಆಗಮಿಸಿದ್ರು. ಎಲ್ಲರೂ ಕೂಡ ಮನವಿ ಮಾಡಿಕೊಳ್ಳುವಂತ ಕೆಲಸವನ್ನ ಕಮಿಷನರ್ ಅವರೀಗ ಅಲ್ಲಿ ಹೋಗ್ತಾ ಇರುವಂತ ದೃಶ್ಯವನ್ನ ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ ಒಂದಷ್ಟು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಎಸ್ ಕಮಿಷನರ್ ಹತ್ರ ನೀವು ಮಾತಾಡಿದ್ರಿ, ಏನಂತ ಹೇಳ್ತಿದ್ರಿ ಸರ್? ಮೇಡಮ್ ಅವರು ನಮ್ಮ ಸ್ಪಂದನೆಗೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಹಿಂದೂ ಮಹಿಳೆಯರು ಯಾರು ಕಾಲೇಜ್ ಸ್ಟೂಡೆಂಟ್ಗಳು ಮುಸ್ಲಿಂ ಹುಡುಗರ ಜೊತೆ ದೋಸ್ತಿ ಮಾಡಕ್ ಹೋಗ್ಬೇಡ್ರಿ. ಅವ್ರ ಜೊತೆ ಮಾತಾಡೋದು ಯಾರು ಹಿಂದೂ ಹುಡುಗರು ನೋಡಿದ್ರೆ ಅವ್ರನ್ನ ಅಲ್ಲೇ ಹೊಡೀರಿ. ಮೊದ್ಲು ಈ ಕೆಲಸ ನಾವು ಮಾಡ್ಬೇಕು ನೋಡಿ ಸರ್. ಮುಸ್ಲಿಂ ಮಾಡ್ರಿ, ಯುವಕರ ಜೊತೆ ಯಾರು ಹಿಂದೂ ಕಾಲೇಜ್ ಹುಡುಗರು ಎಲ್ಲಾರು ಮಾಡಕ್ ಹೋಗ್ಬೇಡ್ರಿ. ಹೆಣ್ಮಕ್ಳೇ ಜಾಗೃತರಾಗಿರಿ. ಲವ್ ಜಿಹಾದ್ಗೆ ಒಳಗಾಗಬೇಡಿ. ಯಾವುದೇ ಕಾರಣಕ್ಕೂ ಅವ್ರಾಗ ಬಂದ್ರೆ ಚಪ್ಪಲಿ ತಗೊಂಡ್ಬಿಡಿರಿ. ಒಬ್ಬೊಬ್ಬರಿಗೂ ಚಪ್ಪಲಿ ತಗೊಂಡ್ಬಿಡಿರಿ. ಮತ್ತೆ ಯುವಕರು ಸ್ಟೂಡೆಂಟ್ಗಳು ಜಾಗೃತ ಆಗಬೇಕು. ಪಾಕಿಸ್ತಾನ ಏನಲ್ಲ ಇದು, ಕ್ಷಮಿಸಲಿ. ಪಾಕಿಸ್ತಾನ ಭಾರತ ಐತಿ, ಹಿಂದೂಸ್ತಾನ ಐತಿ. ಬೋಗುಡಿ ಮಗ ಚಪ್ಪಲ್ ಹಿಡಿಬೇಕು ಅವನ್ನ. ಸರ್ ಇದೇ ರೀತಿ ಯಾವ ರೀತಿ
ಮಾಡ್ತಿದ್ದಾರೆ. ಅಲ್ಲಿಗೆ ಹೋಗುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಪ್ರತಿಭಟನಾಕಾರರ ಆಕ್ರೋಶ ಅರ್ಥವಾಗುತ್ತೆ, ಆದರೆ ಕಾನೂನು ಸುವ್ಯವಸ್ಥೆ ಅದನ್ನ ಪ್ರತಿಭಟನಾಕಾರರು ಕೂಡ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಈಗ ಆಕ್ರೋಶ ಇದ್ದೇ ಇದೆ. ಸಹಜವಾಗಿ ನೇಹಾ ಕೊಲೆ ಆದ ನಂತರದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ. ಆದ್ರೆ ಕೋಮು ಸೌಹಾರ್ದತೆ ಎಲ್ಲದಕ್ಕಿಂತ ಅತಿ ಮುಖ್ಯವಾದದ್ದು. ಈ ಪ್ರಕರಣವನ್ನ ಒಂದು ಉದಾಹರಣೆಯಾಗಿಟ್ಕೊಂಡು ಎಲ್ಲರೂ ಕೂಡ ಹೀಗೆ ಅಂತ ಹೇಳಿ ಅಲ್ಲೇನು ಪ್ರತಿಭಟನಾಕಾರರ ಪೈಕಿ ಕೆಲವೊಬ್ರು ಹೇಳಿಕೆಗಳನ್ನ ನೀಡ್ತಾ ಇದ್ರು. ಅದು ಕೂಡ ಕಾನೂನು ಮಾರ್ಗದಲ್ಲಿ ತಪ್ಪು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅಲ್ಲಿರುವ ಪ್ರತಿಭಟನಾಕಾರರನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿ ವ್ಯಾಪ್ತಿಯ ಬಹುತೇಕ ಎಲ್ಲಾ ಕಾಲೇಜ್ಗಳನ್ನ ಬಂದ್ ಮಾಡಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೆ ವಿದ್ಯಾರ್ಥಿ ಸಂಘಟನೆಗಳು. ಮತ್ತೊಂದು ಕಡೆಯಲ್ಲಿ ನೇಹಾ ಅವರ ನಿವಾಸ, ನೇಹಾ ಅವರ ಮನೆಯಲ್ಲಿ ನೇಹಾ ಪಾರ್ಥಿವ ಶರೀರದ ಅಂತಿಮ ದರ್ಶನ. ಪ್ರಮೋದ್ ಮುತಾಲಿಕ್ ಇವತ್ತು ಬೆಳಗ್ಗೆಯೇ ಶವಾಗಾರದ ಬಳಿ ಹೋಗಿ ನೇಹಾ ಅವರ ಕುಟುಂಬಸ್ಥರನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ DCM DK ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗಳನ್ನ ನೀಡಿದ್ರು. ಕಾನೂನಾತ್ಮಕವಾಗಿ ಅವೆಲ್ಲ ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು, ಅದನ್ನ ಕೈಗೊಳ್ಳುವಲ್ಲಿ ಸರ್ಕಾರ ಬದ್ಧವಾಗಿದೆ. ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಅನ್ನ ಈ ಪ್ರಕರಣದಲ್ಲಿ ನೀಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಹೊರಹಾಕಿದ್ದಾರೆ. ಆದರೆ ಪ್ರತಿಭಟನಾ ನಿರತ ವಿದ್ಯಾರ್ಥಿ ಸಂಘಟನೆಗಳು ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ಹೈದರಾಬಾದ್ನ ಉದಾಹರಣೆಯನ್ನ ಕೊಟ್ಟು ಮಾತನಾಡ್ತಿದ್ದಾರೆ. ಹಿಂದೆ ಹೈದರಾಬಾದ್ನಲ್ಲಿ ಒಂದು ಇಂಥದ್ದೇ ಒಂದು ಪ್ರಕರಣ ಆಗಿತ್ತು. ಆಗ ಸಾರ್ವಜನಿಕರ ವಶಕ್ಕೊಟ್ಬಿಟ್ಟಿದ್ರು ಆರೋಪಿಯನ್ನ. ಹಾಗೆ ಇಲ್ಲಾಗಬೇಕು, ಕಠಿಣ ಶಿಕ್ಷೆ ಆಗಬೇಕು, ಮತ್ತೊಮ್ಮೆ ನೇಹಾ ರೀತಿಯ ಪ್ರಕರಣ ಆಗಬಾರ್ದು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಪೊಲೀಸರು ಕೂಡ ಸ್ಥಳಕ್ಕಾಗಮಿಸಿ ಪ್ರತಿಭಟನಾಕಾರರನ್ನ ಸಂತೈಸುವ, ಸಮಾಧಾನ ಪಡಿಸುವ ಪ್ರಯತ್ನವನ್ನ ಮಾಡಿದ್ರು. ಆದರೆ ವಿದ್ಯಾರ್ಥಿ ಸಂಘಟನೆಗಳು ತಮ್ಮ ಪ್ರತಿಭಟನೆಯನ್ನ ಕೈ ಬಿಡುವ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಕೇವಲ ಹುಬ್ಬಳ್ಳಿ ಮಾತ್ರವಲ್ಲ, ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿ ಸಂಘಟನೆಯ ಸದಸ್ಯರು. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಗ್ರೌಂಡ್ ರಿಪೋರ್ಟ್ ಹುಬ್ಬಳ್ಳಿ ಹಾಗೆ ಬೆಳಗಾವಿಯಿಂದ. ಇನ್ಫ್ಯಾಕ್ಟ್ ಈ ಒಂದು ಪ್ರತಿಭಟನೆಯ ಕಿಚ್ಚು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಗೆ ವ್ಯಾಪಿಸಿದೆ. ಹುಬ್ಬಳ್ಳಿ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ನಾವು ನಿಮ್ಮ ಜೊತೆಗಿದ್ದೇವೆ. ಯಾವುದೇ ಕಾರಣಕ್ಕಿಂತ ಗಟ್ಟಿಗಳಾದಾಗ ನಾವು ಕೂಡ ನಿಮ್ಮ ಜೊತೆಗಿರ್ತೇವೆ. ಸಮಾಜ ಗಟ್ಟಿಯಾಗಿ ಎದುರಿಸ್ತಕ್ಕಂಥ ತಾಕತ್ತನ್ನು ನಾವು ತೋರಿಸ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದು ಆರಂಭ ಮಾತ್ರ, ಇದು ನಿಲ್ಲುವಂಥದ್ದಲ್ಲ. ಈ ಸರ್ಕಾರ ಅವನ ಮೇಲೆ ಏನು ಕ್ರಮ ತಗೋತದೆ ಅನ್ನುವಂಥದ್ರ ಮೇಲೆ ಮುಂದಿನ ಹೋರಾಟ ನಿರ್ಭರ ಆಗಿರ್ತದ. ಯಾಕಂತಂದ್ರೆ ನೀವೇನು ಕ್ರಮ ತಗೋದಿಲ್ಲ ಅನ್ನುವಂಥದ್ದು ನಮಗೆ ಸಾಬೀತಾಗ್ಯದ. ಹೆಂಗೆ ಸಾಬೀತಾಗ್ಯದ ಅಂದ್ರೆ ಸುವರ್ಣಸೌಧದಲ್ಲಿ, ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಬೆಳಗಾವಿಯ ಪಕ್ಕದಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂತ ಒಬ್ಬ ಮಹಿಳೆಯನ್ನ ಒಂದಕ್ಕೆ ಕಟ್ಟಿ ಬೆಳೆದಿರ್ತವೆ. ಬೆಳಗಾವಿ ಹುಬ್ಬಳ್ಳಿ ಎರಡೂ ಭಾಗದಲ್ಲೂ ಕೂಡ ಪ್ರತಿಭಟನೆ ಉಗ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ವಿವಿಧ ಮಠಗಳ ಮಠಾಧೀಶರು, ಸ್ವಾಮೀಜಿಗಳು ನೇಹಾ ಕುಟುಂಬವನ್ನ ಭೇಟಿ ಮಾಡಿ ಸಾಂತ್ವನವನ್ನ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೂರು ದೃಶ್ಯ ಏಕಕಾಲದಲ್ಲಿ ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಗ್ರೌಂಡ್ ರಿಪೋರ್ಟ್ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿ ಹಾಗೆ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ನೇಹಾ ಅಂತಿಮ ದರ್ಶನ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸ್ವಾಮೀಜಿಗಳು ನೇಹಾ ಅವರ ತಾಯಿಯನ್ನ ಸಂತೈಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದನ್ನ ಕೂಡ ನೀವು